ಏನು ಗುರು ಇದು ಏನು ಮಾಡ್ತಾಯಿದ್ದಾರೆ? ನಿನ್ನೆ ತಾನೇ ಎಲ್ಲ ಹಬ್ಬ ಅಂತ ಹೇಳಿ ಒಬ್ರನ್ನೊಬ್ಬರು ಅಪ್ಪಿ ಏನೋ ಹಳೆಯ ದ್ವೇಷಗಳನ್ನೆಲ್ಲ ಮರೆತು ಒಂದಾಗ್ತಾ ಇದ್ದೀವಿ ಅಂತ ಅಲ್ಲಿ ಇದು ಮಾಡ್ತಾಯಿದ್ರು. ಸೊ ವಿನಯ್ ಅವರು ಪ್ರತಾಪ್ ಅವರನ್ನು ಕರೆದು ಸೊ ಚೆನ್ನಾಗಿರೋಣ ಅಂತ ಹೇಳಿದ್ರು. ಪ್ರತಾಪ್ ಅವರು ವಿನಯ್ ಅವರನ್ನು ಕರೆದು ಸೊ ಒಂದಷ್ಟು ಸಾಂತ್ವನ ಮಾಡಿದ್ರು. ಇದೆಲ್ಲ ಆಯಿತು. ಸೊ ಇನ್ನೇನು ಎಲ್ಲ ಚೆನ್ನಾಗಿರ್ತಾರೆ, ಅಲ್ಲಿ ಸಂಕ್ರಾಂತಿನೇ ಮೊಳಗತ್ತೆ ಅನ್ನೋ ಅಷ್ಟರೊಳಗೆ ಮತ್ತೆ ಇವತ್ತು ಎಲ್ಲ ಫೋಟೋಗಳನ್ನು ತೆಗೆದು ಬೆಂಕಿಗೆ ಹಾಕಿ ಅಂತ ಹೇಳಿದ ಕೂಡಲೇ ಮತ್ತೆ ವಿನಯ್ ಅವರು ಪ್ರತಾಪ್ ಅವರ ಫೋಟೋವನ್ನು ತೆಗೆದು ಬೆಂಕಿಗೆ ಹಾಕ್ತಾರೆ. ವಿನಯ್ ಅವರು ಪ್ರತಾಪ್ ಅವರ ಫೋಟೋವನ್ನು ಬೆಂಕಿಗೆ ಹಾಕ್ತಾರೆ. ಅಲ್ಲಿ ತುಕಾಲಿ ಸಂತೋಷ್ ಅವರು ಮತ್ತೆ ಪ್ರತಾಪ್ ಅವರ ಮೇಲೆ ಸಿಡಿದು ಹೇಳ್ತಾರೆ. ಸೊ ತನೀಷಾ ಅವರು ಮತ್ತೆ ಕಾರ್ತಿಕ್ನ ನೋಡಿ ಅದು ಬೆಂಕಿ, ನಾನು ಮೊದಲೇ ಬೆಂಕಿ, ಬೂದಿ ಕೂಡ ಸಿಗದೇ ಇರೋಷ್ಟು ಸುಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಏನು ನಡೀತಾ ಇದೆ? ಸೊ ನಿನ್ನೆ ಸಾಕಷ್ಟು ಚೆನ್ನಾಗಿತ್ತು, ಒಂದು ಕಡೆ ಎಲ್ಲ ಒಂದಾಗೋ ಥರ ತೋರಿಸಿದ್ರು. ಸೊ ಇವತ್ತು ಮತ್ತೆ ಸೇಡಿನ ಕಿಡಿ ಅಲ್ಲಿ ಉರಿತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸಂಗೀತ ಅವರು ಪ್ರತಾಪ್ ಅವರ ಒಂದು ಭಾವಚಿತ್ರವನ್ನು ಹೋದ ವಾರ ತಾನೇ ಸೇವ್ ಮಾಡಿದರು, ಈ ವಾರ ಮತ್ತೆ ಬೆಂಕಿಗೆ ಹಾಕಿದ್ದಾರೆ. ಸೊ ಯಾಕಂದರೆ ಎಲ್ಲೋ ಒಂದು ಕಡೆ ಅವರನ್ನು ಸೇವ್ ಮಾಡಿದಾಗ ಅವ್ರಿಗೆ ಪ್ರತಾಪ್ ಅವರು ಸಹಾಯ ಮಾಡಿದಾಗೆಲ್ಲ ಪ್ರತಾಪ್ ಅವರು ತುಂಬ ಒಳ್ಳೆಯವರು, ಪ್ರತಾಪ್ ಅವರನ್ನು ಸೇವ್ ಮಾಡ್ತಾರೆ. ಯಾವಾಗ ಪ್ರತಾಪ್ ಅವರು ಅವರನ್ನು ಆಟದಿಂದ ಹೊರಗಡೆ ಇಟ್ಟರೋ ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಇರುಸು ಮುರುಸು ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಯಾಕಂದರೆ ಪ್ರತಾಪ್ ಅವರಿಗೆ ಸಿಗಬೇಕಿದ್ದಂಥ ಒಂದು ಫಿನಾಲೆ ಟಿಕೆಟ್ ನನಗೆ ಸಿಕ್ಕಿಬಿಟ್ಟಿದೆ. ಸೊ ಅದು ಎಲ್ಲೋ ಒಂದು ಕಡೆ ಹೊರಗಡೆ ಕೂಡ ಪ್ರತಿಫಲಿಸ್ತಾ ಇರುತ್ತೆ ಅನ್ನೋದು ಸಂಗೀತ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ನಮಗೆ ಸಿಗಬೇಕಾಗಿದ್ದಂಥ ಫಿನಾಲೆ ಟಿಕೆಟ್ ಅಲ್ಲ, ಪ್ರತಾಪ್ ಅವರು ಹೈಯೆಸ್ಟ್ ಅಂಕಗಳನ್ನು ತೊಗೊಂಡಿದ್ರು, ಆ ಫಿನಾಲೆ ಟಿಕೆಟೇ ನಮಗೆ ಸಿಕ್ಕಿದ್ದು ಅನ್ನೋವಂಥ ಏನು ಒಂದು ಅಭಿಪ್ರಾಯ ಇದೆ, ಅದು ಗೊತ್ತಾಗಿಯೇ ಸಂಗೀತ ಅವರು ಪ್ರತಾಪ್ ಅವರನ್ನು ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಮನೆ ಒಳಗೆ ಆ್ಯಕ್ಚುಲಿ ಹಳೆ ಕಂಟೆಸ್ಟೆಂಟ್ ಎಲ್ಲ ಬಂದರು. ಸೊ ಶ್ರೀಗೌರಿ ತಂಡ ಕೂಡ ಮನೆ ಒಳಗೆ ಬಂತು. ಸೊ ಇದನ್ನೆಲ್ಲ ಏನೇ ಒಂದು ಸೊ ನಾವು ಏನು ನೋಡ್ತೀವಿ, ಸೊ ಒಂದಷ್ಟು ಸೂಪರ್ಬ್ ಆಗಿದೆ, ಎಲ್ಲ ಒಂದು ಚೆನ್ನಾಗಿದ್ದಾರೆ ಅಂತ ಅನ್ಸ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಕಾಂಪಿಟೇಷನ್ ಬರುತ್ತೆ. ಸೊ ಮತ್ತೆ ಯಾರನ್ನಾದರೂ ನೀವು ದೂಷಣೆ ಮಾಡಬೇಕಾಗತ್ತೆ, ಯಾರನ್ನಾದರೂ ಅಲ್ಲಿ ಹೇಳಬೇಕಾಗತ್ತೆ. ಅಂದರೆ ಕೆಲವೊಂದು ಸರ್ತಿ ನಾವು ಅಲ್ಲಿರೋ ಕಂಟೆಸ್ಟೆಂಟ್ಗಳನ್ನು ಬೈತೀವಿ. ಸೊ ಇವ್ರು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಅವ್ರು ಇವ್ರ ಮೇಲೆ ಗೂಬೆ ಕೂರಿಸಿದ್ರು ಅಂತ. ಸೊ ಆ ಗೇಮ್ ಇರೋದೇ ಆ ಥರ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ ನಿನ್ನೆ ಗೇಮ್ ಕೊಟ್ಟರು, ಏನು ಕೊಟ್ಟರು ಅಂತಂದರೆ ಸೊ ಎಲ್ಲರೂ ಒಂದಾಗಿ ಅನ್ನೋ ಥರ ಕೊಟ್ಟರು. ಆ ರೀತಿ ಕೊಟ್ಟ ಕೂಡಲೇ ಅಲ್ಲಿ ಪ್ರತಾಪ್ ಅವರು ವಿನಯ್ ಅವರನ್ನು ಕರೆದು ಸಂತೈಸ್ತಾರೆ, ಅಪ್ಕೊಳ್ತಾರೆ. ಅದೇ ರೀತಿ ವಿನಯ್ ಅವರು ಕೂಡ ಬದಲಿಗೆ ಪ್ರತಾಪ್ ಅವರನ್ನು ಕರೆದು ಅಪ್ಕೊಳ್ತಾರೆ. ಆ ರೀತಿ ನಡೆಯುತ್ತೆ. ಆದರೆ ಈಗ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಇಬ್ಬರನ್ನ ಬೆಂಕಿಗೆ ಹಾಕಿ ಅಂತ ಹೇಳಿದಾಗ ಆಗಿರೋ 8 ಜನದಲ್ಲಿ ಇಬ್ಬರನ್ನ ಬೆಂಕಿಗೆ ಹಾಕಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಹಾಗಂದಾಗ ಯಾರನ್ನು ಹಾಕಬೇಕು? ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಹೊಸ್ದಾಗಿ ಒಂದಷ್ಟು ಜನನ ವೈರಿಗಳು ಮಾಡ್ಕೊಳಕ್ಕಾಗಲ್ಲ. ಸೊ ಇರೋದು ಆಲ್ರೆಡಿ ಹಳೆ ವೈರಿಗಳನ್ನೇ ಅಲ್ಲಿ ಮತ್ತೆ ವೈರಿಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಂಗೀತ ಅವರು ಮಾತ್ರ ಇದರಿಂದ ಸ್ವಲ್ಪ ಹೊರತಾಗಿ ಕಾಣ್ತಾರೆ ನನಗೆ. ಸೊ ಸಂಗೀತ ಅವರು ಇಲ್ಲಿ ಯಾರನ್ನೂ ವೈರಿನೂ ಮಾಡ್ಕೊಳಲ್ಲ, ಯಾರನ್ನೂ ಫ್ರೆಂಡ್ಶಿಪ್ಪು ಮಾಡ್ಕೊಳಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ತಮಗೆ ಏನು ಲಾಭನೋ ಅದನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಪ್ರತಾಪ್ ಅವರನ್ನು ಸಿಕ್ಕಾಪಟ್ಟೆ ಈಗ ಟಾರ್ಗೆಟ್ ಮಾಡ್ತಾರೆ. ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ವಾರ ಎಲ್ಲ ಅವರು ಪ್ರತಾಪ್ ಅವರನ್ನು ಟಾರ್ಗೆಟ್ ಮಾಡ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಇನಿಷಿಯಲ್ ಆಗಿ ಪ್ರತಾಪ್ ಅವರ ಓಟ್ಗಳನ್ನು ಗಳಿಸಿದ್ದಾಯಿತು. ಸೊ ಪ್ರತಾಪ್ ಅವ್ರ ಜೊತೆಯಲ್ಲಿ ಅಕ್ಕ ತಮ್ಮ ಅನ್ನೋವಂಥ ಒಂದು ಬಾಂಧವ್ಯವನ್ನು ತೋರಿಸಿದ್ರು. ಈಗ ಉಲ್ಟಾ ಹೊಡಿಬೇಕು. ಈಗ ಏನಂದರೆ ಸೊ ಮತ್ತೆ ಪ್ರತಾಪ್ ಅವರು ತಪ್ಪು, ನಾನು ಸರಿ, ನಾನೆನ್ನಿಂದನೇ ಪ್ರತಾಪಿಂದ ನಾನಲ್ಲ ಅನ್ನೋವಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡಬೇಕಲ್ವಾ. ಸೊ ಹೊರಗಡೆ ಕೂಡ ಅಭಿಮಾನಿಗಳು ಹೇಳ್ತಾರೆ ಸಂಗೀತ ಅವರು ದೊಡ್ಡ ಹೀರೋಯಿನ್ನು, ಪ್ರತಾಪ್ಗಿಂತ ಅವ್ರಿಗೆ ಸಪೋರ್ಟ್ ಜಾಸ್ತಿ ಅಂತ. ಆದರೆ ನಾವು ನೋಡಿದಾಗ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ, ಪ್ರತಾಪ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ವೋಟ್ನಲ್ಲೂ ಕೂಡ ಅವರು ಸಾಕಷ್ಟು ವೋಟಿಂಗನ್ನು ಪಡೆದಿರ್ತಾರೆ. ಸುದೀಪ್ ಅವರೇ ಒಂದು ಸರ್ತಿ ಅವರನ್ನು ಟಾಪ್ ವೋಟಿಂಗಲ್ಲಿ ಸೇವ್ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವಾಗ ಪ್ರತಾಪ್ ಅವರು ಅಂದರೆ ವೋಟಿಂಗಲ್ಲಿ ಇರೋದಿಲ್ವೋ, ನಾಮಿನೇಷನ್ನಲ್ಲೇ ಇರೋದಿಲ್ವೋ, ಆಗ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ಹೋದ ವಾರ ಒಂದು ಕಂಟೆಸ್ಟೆಂಟ್ಗೆ 72 ಲಕ್ಷ ವೋಟ್ ಬಂದಿತ್ತು ಅಂತ. ಅದು ತುಂಬ ಕ್ಲಿಯರಾಗಿ ಗೊತ್ತಾಗತ್ತೆ, 22 ಲಕ್ಷ ವೋಟು ಪ್ರತಾಪ್ ಅವರದ್ದೇ ಅಂತ. ಆ ವೋಟನ್ನು ಸ್ಟೀಲ್ ಮಾಡೋದಕ್ಕೋಸ್ಕರ ಒಂದಷ್ಟು ದಿನ ಸಂಗೀತ ಅವರು ಪ್ರತಾಪ್ ಅವರ ಜೊತೆಯಲ್ಲಿ ಇದ್ದರು. ಅವರು ಕಂಟಿನ್ಯೂಸ್ ಆಗಿ ಕಾರ್ತಿಕ್ ಅವರನ್ನು ಮುಗಿಸಿದ್ದಾಯಿತು, ವಿನಯ್ ಅವರನ್ನು ಮುಗಿಸಿದ್ದಾಯಿತು. ಈಗ ಪ್ರತಾಪ್ ಅವರ ಕಡೆ ತಿರುಗಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ.